ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಡಿಡಿಪಿಐ ಕಚೇರಿಯಲ್ಲೇ ಸಿಬ್ಬಂದಿ ಎಣ್ಣೆ ಪಾರ್ಟಿ ನಡೆಸಿರುವ ಘಟನೆ ಚಿತ್ರದುರ್ಗ ಡಿಡಿಪಿಐ ಕಚೇರಿಯಲ್ಲಿ ನಡೆದಿದೆ. ನೀರಿನ ಕ್ಯಾನ್ಗೆ ಮದ್ಯ ಸುರಿದಿದ್ದಾರೆ ಶಿಕ್ಷಣ ಇಲಾಖೆಯ ಸಿಬ್ಬಂದಿ. ನೀರಿನ ಕ್ಯಾನ್ಗೆ ಮದ್ಯ ಸುರಿದು ಕಾರಿಗೆ ಅದನ್ನು ಶಿಫ್ಟ್ ಮಾಡಲಾಗಿದೆ. ಅಯ್ಯಪ್ಪ ಸ್ವಾಮಿ ಬಂಗಾರಕ್ಕೆ ಆ ಸರಕನ್ನ ಹೋಲಿಕೆ ಮಾಡಲಾಗಿದೆ. ಎಣ್ಣೆ ಪಾರ್ಟಿಯ ವಿಡಿಯೋ ಕಂಡು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜಾಸ್ತಿ ನೀರು ಬೇಕು. ಅದು ಹೇಳ್ದು ಏನ್ ಕತೆ ಹಾಕಿದು? ಜಾಸ್ತಿ ನೀರು ಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಹೇಳಲಿಕ್ಕೆ ಡಿಡಿಪಿಐ ಕಚೇರಿ ಎಣ್ಣೆ ಪಾರ್ಟಿ ಮಾಡ್ಲಿಕ್ಕೆ ಬೇರೆ ಯಾವ್ದು ಜಾಗ ಸಿಗ್ಲಿಲ್ವಾ, ಅಥವಾ ಇಲ್ಲಿ ಏನ್ ಮಾಡಿದ್ರು ಕೇಳೋರು ಹೇಳೋರು ಇಲ್ಲ ಅನ್ನೋ ದುರಹಂಕಾರ? ಹೌದು ಸ್ಮಿತಾ, ಏನಂದ್ರೆ ಚಿತ್ರದುರ್ಗದ ಶಿಕ್ಷಣ ಇಲಾಖೆ ಡಿಡಿಪಿಐ ಕಚೇರಿಯಲ್ಲಿ ಅಲ್ಲಿಯ ಸಿಬ್ಬಂದಿಗಳು ಏನ್ ರಜಾ ದಿನಗಳಿದೆ, ಈಗ ಈ ರಜಾ ದಿನದ ಸಂದರ್ಭದಲ್ಲಿ ಈ ಅಂದ್ರೆ ಅವರೆಲ್ಲರೂ ಕೂಡ ಸುಮಾರು 20 ಲೀಟರ್ ಕ್ಯಾನಿಗೆ ಒಂದು 3-4 ಬಾಟ್ಲು ಡ್ರಿಂಕ್ಸ್ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಸುಮಾರು ಒಂದು 25ರಿಂದ 30 ಜನ ಸೇರಿ ಪಾರ್ಟಿ ಮಾಡುವಂತ ಒಂದು ಕೆಲಸ ಇರ್ತದೆ. ಆದ್ರೆ ಇವ್ರ ಸಿಬ್ಬಂದಿಗಳು ಹೇಳುವ ಪ್ರಕಾರ ಯಾವುದೇ ಪಾರ್ಟಿ ಆಗಲಿ ನಾವು ಏನು ಶಿಕ್ಷಣ ಇಲಾಖೆಯ ಕಚೇರಿಯಲ್ಲಿ ಮಾಡಿಲ್ಲ, ಅಲ್ಲಿನ ನೀರಿನ ವಾಟರ್ ಬಾಟ್ಲಿಗೆ ಡ್ರಿಂಕ್ಸ್ ಮಧ್ಯ ಬೆರೆಸಿ ನಾವು ಬೇರೆ ಕಡೆ ಹೋಗಿ ಪಾರ್ಟಿ ಮಾಡಿದ್ವಿ ಅನ್ನೋದು ವಿಷಯ ಕೇಳಿಬಂದಿದೆ. ಆದ್ರೆ ಇಲ್ಲಿ ಏನಂದ್ರೆ ಬಟ್ ಎಲ್ಲಾ ವರ್ಗದ, ಎಲ್ಲಾ ಕ್ಷೇತ್ರದ, ಎಲ್ಲಾ ವಿಭಾಗದಲ್ಲೂ ಕೂಡ ಇಂತಹ ಸಾಕಷ್ಟು ಕೆಲಸಗಳು ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿ ಶಿಕ್ಷಣ ಸಂಸ್ಥೆಯ ಒಂದು ಚಿತ್ರದುರ್ಗದ ಜಿಲ್ಲಾ ಮುಖ್ಯ ಕೇಂದ್ರ ಕಚೇರಿಯಲ್ಲಿ ಈ ಸಿಬ್ಬಂದಿಗಳು ಕೇಂದ್ರ ಕಚೇರಿಯಲ್ಲಿ ಈ ತರ ಮಾಡಿರೋದು ಎಲ್ಲರ ಇಲ್ಲಿನ ಸಾರ್ವಜನಿಕರಿಗೆ ಒಂದು ಎಲ್ಲರೂ ಕೆಂಗಣಿಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಿಕ್ಷಣ ಇಲಾಖೆ ಪ್ರತಿ ಒಂದು ಮಗುವಿನ ಬೆಳವಣಿಗೆ ಅಂದ್ರೆ ಪ್ರಾಥಮಿಕ ಶಿಕ್ಷಣದ ಇಲಾಖೆಯಿಂದನೇ ಶುರುವಾಗುತ್ತೆ. ಅಂತಹ ಒಂದು ಶಿಕ್ಷಣ ಸಿಬ್ಬಂದಿ ನೀರಿಗೆ ಬೆರೆಸಿ ತಗೊಂಡು ಹೋಗ್ತಿರುವಂತಹ ವಿಡಿಯೋ ಅವರೇ ಸ್ವತಃ ಸಿಬ್ಬಂದಿಗಳೇ ವಿಡಿಯೋ ಮಾಡಿ ವೈರಲ್ ಮಾಡಿರೋದು ಎಲ್ಲರೂ ಮುಜುಗರಕ್ಕೆ ಕಾರಣ ಆಯಿತು. ಇತ್ಲ ಒಂದ ಕಡೆಗೆ ಆಕ್ರೋಶಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಸಾಕಷ್ಟು ಜನರು ಕೂಡ ಈಗ ಈ ಒಂದು ಶಿಕ್ಷಕರನ್ನ ಮತ್ತೆ ಶಿಕ್ಷಣ ಸಿಬ್ಬಂದಿಗಳನ್ನ ನೋಡಿ ನಾವು ಶಿಕ್ಷಣ ಯಾವ ಶಾಲೆ ಕಳಿಸ್ಬೇಕು, ಯಾವ ತರ ಶಿಕ್ಷಕರು ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಈ ತರ ಒಂದು ಸಿಬ್ಬಂದಿಗಳು ನೋಡಿದ್ರೆ ಶಿಕ್ಷಣದ ಮೇಲಿನ ಇರುವಂತಹ ಪ್ರೀತಿ ಮತ್ತೆ ಮಕ್ಕಳನ್ನ ಯಾವ ರೀತಿ ನಾವು ಸಂಸ್ಥೆಗಳಿಗೆ ಕಳಿಸ್ಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕೂಡ ಆಗ್ತಿದೆ ಸ್ಮಿತಾ. ವೀರೇಶ್, ಈಗ ಈ ವಿಡಿಯೋ ಮಾಡಿದವ್ರು ಯಾರು, ಇದು ವೈರಲ್ ಆಗಿದ್ದು ಹೇಗೆ, ಹಾಗೆ ಇದನ್ನ ಗಮನಿಸಿ ಸಾರ್ವಜನಿಕರ ಪ್ರತಿಕ್ರಿಯೆ ಯಾವ ರೀತಿ ವ್ಯಕ್ತವಾಗ್ತಿದೆ ಅಂತ? ಖಂಡಿತ ಏನಂದ್ರೆ ಈಗ ಸಾಮಾನ್ಯ ಜಾತಿ ಸಮೀಕ್ಷೆ ಕೂಡ ಇರೋ ಇದರಿಂದ ಒಂದು 18ನೇ ತಾರೀಕುವರೆಗೂ ಕೂಡ ರಜಾ ದಿನವನ್ನು ಮುಂದೂಡಲಾಗಿತ್ತು. ಈ ಒಂದು ಖುಷಿಗೇನಾದ್ರು ಅಥವಾ ಎಲ್ಲರೂ ಕೂಡ ಸಿಬ್ಬಂದಿಗಳು ಈ ಟೈಮಲ್ಲಿ ಸಾಕಷ್ಟು ಜನ ಎಲ್ಲರೂ ಕೂಡ ಫ್ರೀ ಆಗಿರುವಂತಹ ಸಮಯ. ಈ ಒಂದು ಸಮಯನ ಯಾಕಂದ್ರೆ ಬೇರೆ ಕಡೆ ಎಲ್ಲೋ ಈ ನೀರಿಗೆ ಡ್ರಿಂಕ್ಸ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲೋ ಹೋಗಿ ವಿಡಿಯೋ ಮಾಡಿದ್ರೆ ಯಾವುದೇ ತರದ್ದು ಒಂದು ಕೆಂಗಣಿ ಗುರಿ ಆಗ್ತಿರಲಿಲ್ಲ. ಇದು ಶಿಕ್ಷಣ ಸಂಸ್ಥೆಯ ಒಂದು ಮುಖ್ಯ ಕಚೇರಿಯ ಸಿಬ್ಬಂದಿಗಳು ಈ ತರ ಮಾಡಿರೋದು ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಈಗಾಗಲೇ ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂಗೆ, ಯಾಕಂದ್ರೆ ಇದು ಅಲ್ಲಿನ ಸಿಬ್ಬಂದಿಗಳು ಬಿಟ್ರೆ ಬೇರೆ ಯಾರೂ ಕೂಡ ವಿಡಿಯೋ ವೈರಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಮಾತ್ರ, ಮತ್ತೆ ಒಂದೇನು 20ರಿಂದ 25 ಜನ ಪಾರ್ಟಿ ಮಾಡಿರ್ಬೋದು ಅನ್ಸುತ್ತೆ. ಆ ಒಂದು ಜನರಲ್ಲಿ ಯಾರೋ ಒಬ್ರು ಈ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ಬೋದು. ಅದು ಕೂಡ ಚಿತ್ರದುರ್ಗದ ಸಾಕಷ್ಟು ಸಾರ್ವಜನಿಕರಿಗೆ ಈಗಾಗಲೇ ಶೇರ್ ಆಗಿದೆ. ಅಷ್ಟೇ ಅಲ್ಲದೆ ಈ ವೈರಲ್ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲ್ಲಿನ ಸಾರ್ವಜನಿಕರು ಕೂಡ ಈ ಒಂದು ಅಲ್ಲೇನು ಸಿಬ್ಬಂದಿಗಳಿದ್ರು ಆ ಸಿಬ್ಬಂದಿಗಳ ವಿರುದ್ಧ ದೂರು ಕೊಡುವ ಒಂದು ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಈಗಾಗಲೇ ಮಾಹಿತಿ ತಿಳಿದು ಬಂದಿದೆ ಸ್ಮಿತಾ. ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಎಕ್ಕಿಂತ ಬೇಕೆ ಏ ಅಪ್ಪ ಇದು ಏನದು ತಿರುಪು ಕರೆಕ್ಟ್ ನೋಡಾಕ್ರಿ.
ಎದಕ್ಕಿಂತ ಬೇಕೆ ಬೇರೆ ತಗೊಂಡು ಅಪ್ಪಾಜಿ ಇದು ಏನದು ತಿರುಪು ಕರೆಕ್ಟ್ ನೋಡಾಕ್ರಿ ಎದಕ್ಕಿಂತ ಬೇಕೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಸ್ವತಃ ಡಿಡಿಪಿಐ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಈ ವಿಡಿಯೋ ವೈರಲ್ ಆಗಿರೋದು ತಮ್ಮ ಗಮನಕ್ಕೆ ಬಂದಿರಬಹುದು. ತಾವು ಇದ್ದೀರಾ ಸರ್ ಈ ವಿಡಿಯೋದಲ್ಲಿ ಏನಾದ್ರು? ಇಲ್ಲ ಮೇಡಮ್, ನಾವಂತವ್ ಯಾವಿಲ್ಲ. ಈ ಸಿಬ್ಬಂದಿ ನಿಮ್ಮದೇ ಕಚೇರಿ ಅವರ ಈ ದೃಶ್ಯದಲ್ಲಿರೋರು? ನೋಡಿದ್ವಿ ಮೇಡಮ್. ನೋಡಿ ಈಗ ಜಸ್ಟ್ ನೋಡಿದೆ ನಾನು. ಈಗ ತಕ್ಷಣವೇ ಅವ್ರ ಮೇಲೆ ಕ್ರಮ ಹಾಕ್ತೀನಿ ಮೇಡಮ್. ಯಾರು ಅಂತ ಇವರೆಲ್ಲ, ಅಂದ್ರೆ ಯಾವ ಗ್ರೇಡ್ ನ ಆಫೀಸರ್ಸ್ ಸಿಬ್ಬಂದಿ ಯಾರು ಅವರೆಲ್ಲ? ವಿಡಿಯೋ ಕ್ಲಿಪ್ ಪರಿಶೀಲನೆ ಮಾಡ್ತೀನಿ ಮೇಡಮ್. ಈಗ ನೋಡಿಬಿಟ್ಟು ಇಮಿಡಿಯೇಟ್ಲಿ ನಾನು ಕ್ರಮ ಹಾಕ್ತೀನಿ ಮೇಡಮ್. ಸರ್, ಇದು ಈ ಅಬಕಾರಿ ಇಲಾಖೆನೋ ಮತ್ತೊಂದು ಇಲಾಖೆದೋ ಕಚೇರಿ ಆಗಿದ್ರಾದ್ರೂ ಹೌದಪ್ಪ ಅದೇ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಅಂತ ಹೇಳಿ ತಾತ್ಸಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರಿ ಕಚೇರಿ, ಬಟ್ ಸ್ಟಿಲ್ ಅನ್ಕೊಳ್ಬಹುದಾಗಿತ್ತೇನೋ. ಶಿಕ್ಷಣ ಇಲಾಖೆ, ಅದರಲ್ಲೂ ನಿಮ್ಮ ಕಚೇರಿ, ಇದನ್ನು ಕುಡುಕರ ಅಡ್ಡ ಮಾಡಿಬಿಟ್ಟಿದ್ದಾರೆ. ಎಣ್ಣೆ ಮಿಕ್ಸ್ ಮಾಡ್ಲಿಕ್ಕೆ ವಾಟರ್ ಕ್ಯಾನ್ ಬಳಕೆ ಮಾಡ್ತಿದ್ದಾರೆ. ಅಂದ್ರೆ ಹೇಳೋರು ಕೇಳೋರು ಇಲ್ಲ ಅಂತನಾ? ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದಾ? ಏನು ಇದು ಅಂತ ಕ್ರಮ ಹಾಕ್ತೀನಿ ಮೇಡಮ್. ಈಗ ಜಸ್ಟ್ ಈಗ ನಾನು ಈಗ ಮಾಡ್ತಾ ಇದ್ದೀನಿ. ಈ ಧೈರ್ಯ ಬಂದಿದ್ದಾದ್ರೂ ಹೆಂಗೆ ಸರ್? ಆಫೀಸಲ್ಲಿ ಹಿಂಗ್ ಮಾಡಬಹುದು ಅನ್ನೋ ಧೈರ್ಯ ಬಂದಿದ್ ಹೆಂಗೆ ಅಂತ? ಮಾಡಬಾರ್ದು ಮೇಡಮ್, ತಪ್ಪು ಮೇಡಮ್. ಅದಕ್ಕೆ ಅಂದ್ರೆ ಇಷ್ಟು ಫ್ರೀ ಇದೆಯಾ ಸರ್ ಆಫೀಸಲ್ಲಿ? ಕೆಲಸ ಕಮ್ಮಿ. ದೂರವಾಣಿ ಸಂಪರ್ಕ ಕಟ್ ಮಾಡಿದ್ದಾರೆ. ಇದು ಚಿತ್ರದುರ್ಗದ ಡಿಡಿಪಿಐ ಮಂಜುನಾಥ್ ಅವರ ಶಾರ್ಟ್ ಅಂಡ್ ಸ್ವೀಟ್ ಪ್ರತಿಕ್ರಿಯೆ. ಕ್ರಮ ಕೈಗೊಳ್ತೀವಿ, ಮಾಡಬಾರ್ದಾಗಿತ್ತು, ತಪ್ಪು. ಇದನ್ ಬಿಟ್ಟು ಬೇರೆ ಏನು ಹೇಳುವ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಮಂಜುನಾಥ್ ಅವರಲ್ಲಿ ಇದ್ರೋ ಇರ್ಲಿಲ್ವೋ, ಅದೃಷ್ಟವಶಾತ್ ವಿಡಿಯೋದಿಂದ ಅವ್ರು ಬಚಾವಾಗಿದ್ದಾರೋ ಇದ್ರ ಬಗ್ಗೆ ಕೂಡ ಸ್ಪಷ್ಟನೆ ಇಲ್ಲ ಅವ್ರ ಕಡೆಯಿಂದ. ಯಾವ ಗ್ರೇಡ್ ನ ಸಿಬ್ಬಂದಿಗಳು ಅದೇ ಕಚೇರಿಯ ಸಿಬ್ಬಂದಿಗಳ ಅಂದ್ರೆ ವಿಡಿಯೋ ಪರಿಶೀಲನೆ ಮಾಡ್ತೀನಿ ಅಂತಾರೆ. ಅಂದ್ರೆ ಈ ವಿಡಿಯೋ ವೈರಲ್ ಆಗಿ ನ್ಯೂಸ್ ಚಾನೆಲ್ಗಳ ಬಳಿಗೆ ಬರೋವರೆಗೂ ಅವ್ರಿಗೆ ಗೊತ್ತೇ ಇಲ್ವಾ ಯಾರಿದ್ದಾರೆ ಏನು ಅಂತ ಹೇಳಿ? ಮಾಧ್ಯಮಗಳ ಪ್ರಶ್ನೆ ಕೇಳಿದ ನಂತರದಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂತಾರೆ. ಅಂದ್ರೆ ಅವ್ರ ಕಚೇರಿಯಲ್ಲಿ ಏನ್ ನಡೀತಿದೆ ಅವ್ರಿಗೆ ಗೊತ್ತೇ ಇಲ್ವಾ? ಇಂಥ ಪ್ರಶ್ನೆಗಳಿಗೆ ಸಹಜವಾಗಿ ಗುರಿಯಾಗ್ತಾ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಡಿಡಿಪಿಐ ಕಚೇರಿಯಲ್ಲೇ ಸಿಬ್ಬಂದಿ ಎಣ್ಣೆ ಪಾರ್ಟಿ ನಡೆಸಿರುವ ಘಟನೆ ಚಿತ್ರದುರ್ಗ ಡಿಡಿಪಿಐ ಕಚೇರಿಯಲ್ಲಿ ನಡೆದಿದೆ. ನೀರಿನ ಕ್ಯಾನ್ಗೆ ಮದ್ಯ ಸುರಿದಿದ್ದಾರೆ ಶಿಕ್ಷಣ ಇಲಾಖೆಯ ಸಿಬ್ಬಂದಿ. ನೀರಿನ ಕ್ಯಾನ್ಗೆ ಮದ್ಯ ಸುರಿದು ಕಾರಿಗೆ ಅದನ್ನು ಶಿಫ್ಟ್ ಮಾಡಲಾಗಿದೆ. ಅಯ್ಯಪ್ಪ ಸ್ವಾಮಿ ಬಂಗಾರಕ್ಕೆ ಆ ಸರಕನ್ನ ಹೋಲಿಕೆ ಮಾಡಲಾಗಿದೆ. ಎಣ್ಣೆ ಪಾರ್ಟಿಯ ವಿಡಿಯೋ ಕಂಡು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜಾಸ್ತಿ ನೀರು ಬೇಕು. ಹೇಳ್ದು ಏನ್ ಕತೆ ಅಪ್ಪ ಇದು? ಜಾಸ್ತಿ ನೀರು ಬೇಕು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಶಿಕ್ಷಣ ಇಲಾಖೆಯ ಸಿಬ್ಬಂದಿ ಹೇಳಲಿಕ್ಕೆ ಡಿಡಿಪಿಐ ಕಚೇರಿ ಎಣ್ಣೆ ಪಾರ್ಟಿ ಮಾಡ್ಲಿಕ್ಕೆ ಬೇರೆ ಯಾವ್ದು ಜಾಗ ಸಿಗ್ಲಿಲ್ವಾ, ಅಥವಾ ಇಲ್ಲಿ ಏನ್ ಮಾಡಿದ್ರು ಕೇಳೋರು ಹೇಳೋರು ಇಲ್ಲ ಅನ್ನೋ ದುರಹಂಕಾರ? ಅದು ಹೌದು ಸ್ಮಿತಾ. ಏನಂದ್ರೆ ಚಿತ್ರದುರ್ಗದ ಶಿಕ್ಷಣ ಇಲಾಖೆಯ ಡಿಡಿಪಿಐ ಕಚೇರಿಯಲ್ಲಿ ಅಲ್ಲಿಯ ಸಿಬ್ಬಂದಿಗಳು ಏನ್ ರಜಾ ದಿನಗಳಿದೆ, ಈಗ ಈ ರಜಾ ದಿನದ ಸಂದರ್ಭದಲ್ಲಿ ಈ ಅಂದ್ರೆ ಅವರೆಲ್ಲರೂ ಕೂಡ ಸುಮಾರು 20 ಲೀಟರ್ ಕ್ಯಾನಿಗೆ ಒಂದು 3-4 ಬಾಟ್ಲು ಡ್ರಿಂಕ್ಸ್ ಮಿಕ್ಸ್ ಮಾಡ್ತಾರೆ. ಅಂದ್ರೆ ಸುಮಾರು ಒಂದು 25ರಿಂದ 30 ಜನ ಸೇರಿ ಪಾರ್ಟಿ ಮಾಡುವಂತ ಒಂದು ಕೆಲಸ ಇರ್ತದೆ. ಆದ್ರೆ ಇವ್ರ ಸಿಬ್ಬಂದಿಗಳು ಹೇಳುವ ಪ್ರಕಾರ ಯಾವುದೇ ಪಾರ್ಟಿ ಆಗಲಿ ನಾವು ಏನು ಶಿಕ್ಷಣ ಇಲಾಖೆಯ ಕಚೇರಿಯಲ್ಲಿ ಮಾಡಿಲ್ಲ, ಅಲ್ಲಿನ ನೀರಿನ ವಾಟರ್ ಬಾಟ್ಲಿಗೆ ಡ್ರಿಂಕ್ಸ್ ಮಧ್ಯ ಬೆರೆಸಿ ನಾವು ಬೇರೆ ಕಡೆ ಹೋಗಿ ಪಾರ್ಟಿ ಮಾಡಿದ್ವಿ ಅನ್ನೋದು ವಿಷಯ ಕೇಳಿ ಬಂದಿದೆ. ಆದ್ರೆ ಇಲ್ಲಿ ಏನಂದ್ರೆ ಬಟ್ ಎಲ್ಲಾ ವರ್ಗದ, ಎಲ್ಲಾ ಕ್ಷೇತ್ರದ, ಎಲ್ಲಾ ವಿಭಾಗದಲ್ಲೂ ಕೂಡ ಇಂತಹ ಸಾಕಷ್ಟು ಕೆಲಸಗಳು ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿ ಶಿಕ್ಷಣ ಸಂಸ್ಥೆಯ ಒಂದು ಚಿತ್ರದುರ್ಗದ ಜಿಲ್ಲಾ ಮುಖ್ಯ ಕೇಂದ್ರ ಕಚೇರಿಯಲ್ಲಿ ಈ ಸಿಬ್ಬಂದಿಗಳು ಕೇಂದ್ರ ಕಚೇರಿಯಲ್ಲಿ ಈ ತರ ಮಾಡಿರೋದು ಎಲ್ಲರ ಇಲ್ಲಿನ ಸಾರ್ವಜನಿಕರಿಗೆ ಒಂದು
ಎಲ್ಲರೂ ಕೆಂಗಣಿಗೆ ಗುರಿಯಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಶಿಕ್ಷಣ ಇಲಾಖೆ ಪ್ರತಿ ಒಂದು ಮಗುವಿನ ಬೆಳವಣಿಗೆ ಅಂದ್ರೆ ಪ್ರಾಥಮಿಕ ಶಿಕ್ಷಣದ ಇಲಾಖೆಯಿಂದಾನೇ ಶುರುವಾಗುತ್ತೆ. ಅಂತಹ ಒಂದು ಶಿಕ್ಷಣ ಸಿಬ್ಬಂದಿ ನೀರಿಗೆ ಬೆರೆಸಿ ತಗೊಂಡು ಹೋಗ್ತಿರುವಂತಹ ವಿಡಿಯೋ ಅವರೇ ಸ್ವತಃ ಸಿಬ್ಬಂದಿಗಳೇ ವಿಡಿಯೋ ಮಾಡಿ ವೈರಲ್ ಮಾಡಿರೋದು ಎಲ್ಲರೂ ಮುಜುಗರಕ್ಕೆ ಕಾರಣ ಆಯಿತು. ಇತ್ಲ ಒಂದ್ ಕಡೆಗೆ ಆಕ್ರೋಶಕ್ಕೆ ಕಾರಣ ಇದೆ. ಯಾಕಂದ್ರೆ ಸಾಕಷ್ಟು ಜನರು ಕೂಡ ಈಗ ಈ ಒಂದು ಶಿಕ್ಷಕರನ್ನ ಮತ್ತೆ ಶಿಕ್ಷಣ ಸಿಬ್ಬಂದಿಗಳನ್ನ ನೋಡಿ ನಾವು ಶಿಕ್ಷಣ ಯಾವ ಶಾಲೆ ಕಳಿಸ್ಬೇಕು, ಯಾವ ತರ ಶಿಕ್ಷಕರು ಇರ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೋಡಿದ್ರೆ ಈ ತರ ಒಂದು ಸಿಬ್ಬಂದಿಗಳು ನೋಡಿದ್ರೆ ಶಿಕ್ಷಣದ ಮೇಲಿನ ಇರುವಂತಹ ಪ್ರೀತಿ ಮತ್ತೆ ಮಕ್ಕಳನ್ನ ಯಾವ ರೀತಿ ನಾವು ಸಂಸ್ಥೆಗಳಿಗೆ ಕಳಿಸ್ಬೇಕು ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕೂಡ ಆಗ್ತಿದೆ. ಸ್ಮಿತಾ, ವೀರೇಶ್, ಈಗ ಈ ವಿಡಿಯೋ ಮಾಡಿದವ್ರು ಯಾರು, ಇದು ವೈರಲ್ ಆಗಿದ್ದು ಹೇಗೆ, ಹಾಗೆ ಇದನ್ನ ಗಮನಿಸಿ ಸಾರ್ವಜನಿಕರ ಪ್ರತಿಕ್ರಿಯೆ ಯಾವ ರೀತಿ ವ್ಯಕ್ತವಾಗ್ತಿದೆ ಅಂತ? ಖಂಡಿತ ಏನಂದ್ರೆ ಈಗ ಜಾತಿ ಸಮೀಕ್ಷೆ ಕೂಡ ಇರೋ ಇದರಿಂದ ಒಂದು 18ನೇ ತಾರೀಕುವರೆಗೂ ಕೂಡ ರಜಾ ದಿನವನ್ನು ಮುಂದೂಡಲಾಗಿತ್ತು. ಈ ಒಂದು ಖುಷಿಗೆ ಏನಾದ್ರು ಅಥವಾ ಎಲ್ಲರೂ ಕೂಡ ಸಿಬ್ಬಂದಿಗಳು ಈ ಟೈಮಲ್ಲಿ ಸಾಕಷ್ಟು ಜನ ಎಲ್ಲರೂ ಕೂಡ ಫ್ರೀ ಆಗಿರುವಂತಹ ಸಮಯ. ಈ ಒಂದು ಸಮಯನ ಯಾಕಂದ್ರೆ ಬೇರೆ ಕಡೆ ಎಲ್ಲೋ ಈ ನೀರಿಗೆ ಡ್ರಿಂಕ್ಸ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲೋ ಹೋಗಿ ವಿಡಿಯೋ ಮಾಡಿದ್ರೆ ಯಾವುದೇ ತರದ್ದು ಒಂದು ಕೆಂಗಣಿಗೆ ಗುರಿ ಆಗ್ತಿರಲಿಲ್ಲ. ಇದು ಶಿಕ್ಷಣ ಸಂಸ್ಥೆಯ ಒಂದು ಮುಖ್ಯ ಕಚೇರಿಯ ಸಿಬ್ಬಂದಿಗಳು ಈ ತರ ಮಾಡಿರೋದು ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಈಗಾಗಲೇ ಈ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂಗೆ, ಯಾಕಂದ್ರೆ ಇದು ಅಲ್ಲಿನ ಸಿಬ್ಬಂದಿಗಳು ಬಿಟ್ರೆ ಬೇರೆ ಯಾರೂ ಕೂಡ ವಿಡಿಯೋ ವೈರಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ಮಾತ್ರ, ಮತ್ತೆ ಒಂದೇನು 20-25 ಜನ ಪಾರ್ಟಿ ಮಾಡಿರ್ಬೋದು ಅನ್ಸುತ್ತೆ. ಆ ಒಂದು ಜನರಲ್ಲಿ ಯಾರೋ ಒಬ್ರು ಈ ಒಂದು ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿರ್ಬೋದು. ಅದು ಕೂಡ ಚಿತ್ರದುರ್ಗದ ಸಾಕಷ್ಟು ಸಾರ್ವಜನಿಕರಿಗೆ ಈಗಾಗಲೇ ಶೇರ್ ಆಗಿದೆ. ಅಷ್ಟೇ ಅಲ್ಲದೆ ಈ ವೈರಲ್ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಲ್ಲಿನ ಸಾರ್ವಜನಿಕರು ಕೂಡ ಈ ಒಂದು ಅಲ್ಲೇನು ಸಿಬ್ಬಂದಿಗಳಿದ್ರು ಆ ಸಿಬ್ಬಂದಿಗಳ ವಿರುದ್ಧ ದೂರು ಕೊಡುವ ಒಂದು ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಈಗಾಗಲೇ ಮಾಹಿತಿ ತಿಳಿದು ಬಂದಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಇದಕ್ಕಿಂತ ಬೇಕೆ ಬೇರೆ ತಗೊಂಡು ಅಪ್ಪಾಜಿ ಇದು ಏನದು ತಿರುಪು ಕರೆಕ್ಟ್ ನೋಡಾಕ್ರಿ. ಇದಕ್ಕಿಂತ ಬೇಕೆ ಬೇರೆ ತಗೊಂಡು ಅಪ್ಪಾಜಿ ಇದು ಏನದು ತಿರುಪು ಕರೆಕ್ಟ್ ನೋಡಾಕ್ರಿ. ಇದಕ್ಕಿಂತ ಬೇಕೆ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಸ್ವತಃ ಡಿಡಿಪಿಐ ಮಂಜುನಾಥ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ ಮೇಡಮ್. ಈ ವಿಡಿಯೋ ವೈರಲ್ ಆಗಿರೋದು ತಮ್ಮ ಗಮನಕ್ಕೆ ಬಂದಿರಬಹುದು. ತಾವು ಇದ್ದೀರಾ ಸರ್ ಈ ವಿಡಿಯೋದಲ್ಲಿ ಏನಾದ್ರು? ಇಲ್ಲ ಮೇಡಮ್, ನಾವಂತವ್ ಯಾವಿಲ್ಲ. ಈ ಸಿಬ್ಬಂದಿ ನಿಮ್ಮದೇ ಕಚೇರಿ ಅವರ ಈ ದೃಶ್ಯದಲ್ಲಿರೋರು? ನೋಡಿದ್ವಿ ಮೇಡಮ್. ನೋಡಿ ಈಗ ಜಸ್ಟ್ ನೋಡಿದೆ ನಾನು. ಈಗ ತಕ್ಷಣವೇ ಅವ್ರ ಮೇಲೆ ಕ್ರಮ ಹಾಕ್ತೀನಿ ಮೇಡಮ್. ಯಾರು ಅಂತ ಇವರೆಲ್ಲ, ಅಂದ್ರೆ ಯಾವ ಗ್ರೇಡ್ ನ ಆಫೀಸರ್ಸ್ ಸಿಬ್ಬಂದಿ ಯಾರು ಅವರೆಲ್ಲ? ವಿಡಿಯೋ ಕ್ಲಿಪ್ ಪರಿಶೀಲನೆ ಮಾಡ್ತೀನಿ ಮೇಡಮ್. ಈಗ ನೋಡಿಬಿಟ್ಟು ಇಮಿಡಿಯೇಟ್ಲಿ ನಾನು ಕ್ರಮ ಹಾಕ್ತೀನಿ ಮೇಡಮ್. ಸರ್, ಇದು ಈ ಅಬಕಾರಿ ಇಲಾಖೆನೋ ಮತ್ತೊಂದು ಇಲಾಖೆದೋ ಕಚೇರಿ ಆಗಿದ್ರಾದ್ರೂ ಹೌದಪ್ಪ ಅದೇ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದು ಅಂತ ಹೇಳಿ ತಾತ್ಸಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸರ್ಕಾರಿ ಕಚೇರಿ. ಬಟ್ ಸ್ಟಿಲ್ ಅನ್ಕೊಳ್ಬಹುದಾಗಿತ್ತೇನೋ ಶಿಕ್ಷಣ ಇಲಾಖೆ, ಅದರಲ್ಲೂ ನಿಮ್ಮ ಕಚೇರಿ, ಇದನ್ನು ಕುಡುಕರ ಅಡ್ಡ ಮಾಡಿಬಿಟ್ಟಿದ್ದಾರೆ, ಎಣ್ಣೆ ಮಿಕ್ಸ್ ಮಾಡ್ಲಿಕ್ಕೆ ವಾಟರ್ ಕ್ಯಾನ್ ಬಳಕೆ ಮಾಡ್ತಿದ್ದಾರೆ ಅಂದ್ರೆ ಹೇಳೋರು ಕೇಳೋರು ಇಲ್ಲ ಅಂತನಾ? ನಾವ್ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋದಾ? ಏನು ಇದು ಅಂತ ಕ್ರಮ ಹಾಕ್ತೀನಿ ಮೇಡಮ್. ಈಗ ಜಸ್ಟ್ ಈಗ ನಾನು ಈಗ ಮಾಡ್ತಾ ಇದ್ದೀನಿ. ಈ ಧೈರ್ಯ ಬಂದಿದ್ದಾದ್ರೂ ಹೆಂಗೆ ಸರ್? ಆಫೀಸಲ್ಲಿ ಹಿಂಗ್ ಮಾಡಬಹುದು ಅನ್ನೋ ಧೈರ್ಯ ಬಂದಿದ್ ಹೆಂಗೆ ಅಂತ? ಮಾಡಬಾರ್ದು ಮೇಡಮ್, ತಪ್ಪು ಮೇಡಮ್. ಅದಕ್ಕೆ ಅಂದ್ರೆ ಇಷ್ಟು ಫ್ರೀ ಇದೆಯಾ ಸರ್ ಆಫೀಸಲ್ಲಿ? ಕೆಲಸ ಕಮ್ಮಿ, ದೂರವಾಣಿ ಸಂಪರ್ಕ ಕಟ್ ಮಾಡಿದ್ದಾರೆ. ಇದು ಚಿತ್ರದುರ್ಗದ ಡಿಡಿಪಿಐ ಮಂಜುನಾಥ್ ಅವರ ಶಾರ್ಟ್ ಅಂಡ್ ಸ್ವೀಟ್ ಪ್ರತಿಕ್ರಿಯೆ. ಕ್ರಮ ಕೈಗೊಳ್ತೀವಿ, ಮಾಡಬಾರ್ದಾಗಿತ್ತು, ತಪ್ಪು, ಇದನ್ ಬಿಟ್ಟು ಬೇರೆ ಏನು ಹೇಳುವ ಪರಿಸ್ಥಿತಿಯಲ್ಲಿ ಅವರು ಇಲ್ಲ. ಮಂಜುನಾಥ್ ಅವರಲ್ಲಿ ಇದ್ರೋ ಇರ್ಲಿಲ್ವೋ, ಅದೃಷ್ಟವಶಾತ್ ವಿಡಿಯೋದಿಂದ ಅವ್ರು ಬಚಾವಾಗಿದ್ದಾರೋ ಇದ್ರ ಬಗ್ಗೆ ಕೂಡ ಸ್ಪಷ್ಟನೆ ಇಲ್ಲ ಅವ್ರ ಕಡೆಯಿಂದ. ಯಾವ ಗ್ರೇಡ್ ನ ಸಿಬ್ಬಂದಿಗಳು ಅದೇ ಕಚೇರಿಯ ಸಿಬ್ಬಂದಿಗಳಂದ್ರೆ ವಿಡಿಯೋ ಪರಿಶೀಲನೆ ಮಾಡ್ತೀನಿ ಅಂತಾರೆ. ಅಂದ್ರೆ ಈ ವಿಡಿಯೋ ವೈರಲ್ ಆಗಿ ನ್ಯೂಸ್ ಚಾನೆಲ್ಗಳ ಬಳಿ ಬರೋವರೆಗೂ ಅವ್ರಿಗೆ ಗೊತ್ತೇ ಇಲ್ವಾ ಯಾರಿದ್ದಾರೆ ಏನು ಅಂತ ಹೇಳಿ?
ಮಾಧ್ಯಮಗಳ ಪ್ರಶ್ನೆ ಕೇಳಿದ ನಂತರದಲ್ಲಿ ನಾವು ಕ್ರಮ ಕೈಗೊಳ್ತೀವಿ ಅಂತಾರೆ ಅಂದ್ರೆ ಅವ್ರ ಕಚೇರಿಯಲ್ಲಿ ಏನ್ ನಡೀತಿದೆ ಅವ್ರಿಗೆ ಗೊತ್ತೇ ಇಲ್ವಾ? ಇಂಥ ಪ್ರಶ್ನೆಗಳಿಗೆ ಸಹಜವಾಗಿ ಗುರಿ ಆಗ್ತಾ ಇದೆ.